ನಮಸ್ಕಾರ ಎಲ್ಲರಿಗೂ. ಸೊ ನಮ್ಮ ಮನೆ ಹತ್ರದಲ್ಲಿ ಅಂದ್ರೆ 300 ಮೀಟರ್ಸ್ ದೂರದಲ್ಲಿ ಒಂದು ಅಯ್ಯಪ್ಪ ಟೆಂಪಲ್ ಇದೆ. ಅಯ್ಯಪ್ಪ ಅಂದ್ರೆ ಶಬರಿಮಲೆ ಅಯ್ಯಪ್ಪ ಅಲ್ಲ, ಇದು ಕ್ಯಾಲಿಕಟ್ ಡಿಸ್ಟಿಕ್ ಅಲ್ಲೇ ಬರುತ್ತೆ. ಸೊ ಅಲ್ಲಿ ಕಾರ್ತಿಕೋತ್ಸವ ನಡೀತಾ ಇದೆ ಅಂತೆ. ಸೊ ಕಾರ್ತಿಕೋತ್ಸವ ಈ ಕಡೆ ಹೆಂಗ್ ಮಾಡ್ತಾರೆ, ಹೆಂಗ್ ಆಚರಣೆ ಮಾಡ್ತಾರೆ, ಮತ್ತೆ ಇಲ್ಲಿ ಪದ್ಧತಿಗಳು ಏನು, ಅವ್ರು ಯಾವ ತರ ಮಾಡ್ತಾರೆ ಅಂತ ನೋಡ್ಬೇಕು ಅನಿಸ್ತಾ ಇದೆ. ಸೊ ತೋರಿಸ್ತೀನಿ ಬನ್ನಿ ನಿಮ್ಗೂ ಹೆಂಗ್ ಮಾಡ್ತಾರೆ ಅಂತ. ಇದು ದೇವಸ್ಥಾನದ ಎಂಟ್ರೆನ್ಸ್. ಮೇನ್ ದೇವ್ರು ಬಂದ್ಬಿಟ್ಟು ಅಯ್ಯಪ್ಪ, ಮತ್ತೆ ಪಕ್ಕದಲ್ಲಿ ಗಣೇಶ ಮತ್ತೆ ದೇವಿ ಮೂರ್ತಿ ಕೂಡ ಇದೆ. ಸೊ ಈ ದೇವಸ್ಥಾನದಲ್ಲಿ ಔಟ್ ಸೈಡ್ ಶಿವನ ಮೂರ್ತಿ ಕೂಡ ಸ್ಥಾಪಿಸಿದ್ದಾರೆ ಫ್ರೆಂಡ್ಸ್. ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ಈ ತರ ಇದೆ ಅಲ್ಲಿ. ಸೊ ಎಂಟ್ರೆನ್ಸ್ ಇದು ನಾನು ಏನು ಉತ್ಸವ ನಡೀದೇ ಇರೋವಾಗ ಇದು ತೆಗ್ದಿರೋದು ವಿಡಿಯೋ ಇದು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಈಗ ದೇವಸ್ಥಾನ ಎಂಟ್ರಿ ಆಗಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸುತ್ತಲೂ ದೀಪ ಇದೆ. ಸೊ ಇಲ್ಲಿ ಮೇನ್ ಎಂಟ್ರೆನ್ಸ್ ಡೋರ್ ಒಂದಿದೆ. ಅಂದ್ರೆ 4 ಕಡೆ ದೀಪ ಮತ್ತೆ 4 ಕಡೆ ಡೋರು, 4 ಡೋರು ಮತ್ತೆ 4 ಸೈಡ್ ದೀಪನೂ ಇರ್ತವೆ. ಸೊ ಆಗ ಮೇನ್ ಒಂದು ಡೋರ್ ನೋಡ್ರಿ, ಎಂಟ್ರಿ ಆದ ತಕ್ಷಣ ಇದು 2ನೇ ಡೋರು. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನೀವು ನೋಡ್ಬೋದು ಮತ್ತೆ ಇನ್ನೊಂದು ಡೋರ್ ಸಿಗುತ್ತೆ. ಸೊ 4 ದಿಕ್ಕಿಗೂ ಒಂದೊಂದು ಡೋರ್ ಇರ್ತವೆ. ಇಲ್ಲಿ 4 ದಿಕ್ಕಲ್ಲಿ ದೀಪ ಮತ್ತೆ 4 ದಿಕ್ಕಲ್ಲಿನೂ ಡೋರು. ಹಾಗೆ ಮುಂದೆ ಬಂದ್ರೆ ನೋಡಿ. ಸೊ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಚಾವಣಿ ಕನ್ಸ್ಟ್ರಕ್ಷನ್ ಕೂಡ 4 ಇರ್ತವೆ ಮೇನ್ ಎಂಟ್ರೆನ್ಸಿಗೂ. ಇಲ್ಲಿ ನೋಡಿ, ಇದೇ ಚಾವಣಿ ಕನ್ಸ್ಟ್ರಕ್ಷನ್ ಇದು. ಸೊ ಇವು 4 ತರ ಅಂದ್ರೆ 4 ಸೈಡ್ನು ಇರ್ತವೆ. ಇವು ಉತ್ಸವದಲ್ಲಿ ಎಲ್ಲ ಈ ದೀಪ ಹಚ್ಚಿರ್ತಾರೆ. ಮತ್ತೆ ಡೈಲಿ ಫ್ರಂಟ್ ಅಲ್ಲಿ ಮಾತ್ರ ದೀಪ ಹಚ್ಚಿರ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈಗ ಹಚ್ಚಿದ್ದಾರೆ ನೋಡಿ. ಫ್ರಂಟ್ ಅಲ್ಲಿ ಮಾತ್ರ, ಫ್ರಂಟ್ ರೋ ಮಾತ್ರ ದೀಪ ಹಚ್ಚಿದ್ದಾರೆ ಇವಾಗ. ಸೊ ಇದೇ ಮೇನ್ ಡೋರು. ಇದು ದೇವಸ್ಥಾನದ ಎಡಬದಿಯಲ್ಲಿ ಶಿವನ ಮೂರ್ತಿ ಸ್ಥಾಪಿಸಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ದೇವಸ್ಥಾನದ ಎಡಬದಿ ಇದೆ. ಇಲ್ಲಿ ಇದೇನು ವಿಶೇಷತೆ ಅಂದ್ರೆ ಪ್ರತಿ ಮನೆ ಮತ್ತು ದೇವಸ್ಥಾನಗಳಿಗೂ ಒಂದು ಬಾವಿ ಇದ್ದೇ ಇರ್ತವೆ. ಇದು ದೇವಸ್ಥಾನದ ಫ್ರಂಟ್ ವ್ಯೂ ಈ ತರ ಇದೆ. ದೇವಸ್ಥಾನದ ಎಡಬದಿಯಿಂದ ಡೋರ್ ಎಂಟ್ರಿ ಕೊಟ್ರೆ ಅಲ್ಲಿ ಗಣೇಶ ಮೂರ್ತಿ ಇದೆ. ಹಿಂದಿಂದ ಬಲಬದಿ ಬಂದ್ರೆ ದೇವಿ ಮೂರ್ತಿ ಇದೆ. ಮೂರ್ತಿ ನೋಡಿ, ದೇವಿ ಮೂರ್ತಿ ಕರ್ನಾಟಕದಲ್ಲಿ ಇರೋ ತರ ಇರಲ್ಲ, ಇಲ್ಲಿ ತರ ಬೇರೆನೆ ಇರುತ್ತೆ ಇಲ್ಲಿ ಮೂರ್ತಿಗಳು. ದೇವಿ ಮೂರ್ತಿ ಪ್ರದಕ್ಷಿಣೆ ಹಾಕಿ ಹಾಗೆ ಮುಂದೆ ಬಂದ್ರೆ ಮೇನ್ ದೇವ್ರ ಅಯ್ಯಪ್ಪ ಕಾಣಿಸ್ತಾನೆ. ಸೊ ಇದೇ ಮೇನ್ ದೇವ್ರ ಅಯ್ಯಪ್ಪ ಸ್ವಾಮಿ. ಇಲ್ಲಿ ಬಾಯ್ಸ್ ಕಂಪಲ್ಸರಿ ಶರ್ಟ್ ತೆಗೆದೇ ಇರ್ತಾರೆ ದರ್ಶನದ ವೇಳೆನಲ್ಲಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಕಾಯಿನಲ್ಲಿ ದೀಪ ಹಚ್ತಾರೆ ನೋಡಿ. ಕಾಯಿ ನಮ್ಮ ಕಡೆ ಕರ್ನಾಟಕದ ಕಡೆ ಎಲ್ಲ ಕಾಯಿ ಹೊಡಿತೀವಿ, ಆದ್ರೆ ಇಲ್ಲಿ ಕಾಯಿನಲ್ಲೇನೆ ದೀಪ ಹಚ್ಚುತ್ತಾರೆ ದೇವರಿಗೆ. ಅಕ್ಕಿ ತಟ್ಟೆನಲ್ಲಿ ಹಚ್ತಾರೆ. ಇದು ಕಾರ್ತಿಕೋತ್ಸವ ಟೈಮಲ್ಲಿ ತೆಗ್ದಿರೋದು ವಿಡಿಯೋಸು. ಸೊ ಈ ತರ ಬಾಳೆ ದಿಂಡಿನಿಂದ ಅಲಂಕಾರ ಮಾಡಿರ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, 18 ಮೆಟ್ಟಿಲ ಕೂಡ ರೆಡಿ ಮಾಡಿದ್ದಾರೆ ನೋಡಿ. ಕಾರ್ತಿಕೋತ್ಸವ ಸಮಯದಲ್ಲಿ ದೇವಸ್ಥಾನ ಈ ರೀತಿ ಅಲಂಕಾರ ಮಾಡಿರ್ತಾರೆ ನೋಡಿ. ಕಟ್ಟಿಗೆಯಿಂದ ಈ ತರ ಗೋಪುರ ರೆಡಿ ಮಾಡಿದ್ದಾರೆ ನೋಡಿ. ಕಾರ್ತಿಕೋತ್ಸವ ಸಮಯದಲ್ಲಿ ನೋಡಿ ಈ ತರ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಮತ್ತೆ ಅಲ್ಲಿ ಫಂಕ್ಷನ್ಗಳು ಬಾರಿಸೋದೆಲ್ಲ ಇದೆ ನೋಡಿ. ಸೊ ಇದೇ ತರ ವಿಶೇಷತೆಗಳು ಇಲ್ಲಿ ನಡೀತವೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಗಂಡು ಮತ್ತು ಹೆಣ್ಣು ದೇವರಿಗೆ, 2 ದೇವರಿಗೂ ಕೂಡ ಒಂದೇ ತರ ಬಟ್ಟೆ ಹಾಕ್ತಾರೆ ನೋಡಿ. ಸೊ ನಮ್ ಕಡೆ ದೇವಿಗೆಲ್ಲ ಸಾರಿ ಎಲ್ಲ ಉಡಿಸ್ತಾರಲ್ಲ, ಇಲ್ಲಿ ಆ ತರ ಅಲ್ಲ. ಸೊ 2 ದೇವರಿಗೆ ಇದೇ ತರ ಬಟ್ಟೆ ಹಾಕ್ತಾರೆ ನೋಡಿ. ಕಾರ್ತಿಕೋತ್ಸವ ಮುಗಿಸಿ ಈಗಷ್ಟೇ ಮನೆ ರೀಚ್ ಆಗ್ತಾ ಇದೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲವ್ ಯು ಆಲ್.